ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಇವತ್ತು. ಒಂದು ಸ್ವಲ್ಪ ರಾಗಿ ಗಂಜಿ ಕಾಸ್ಕೊಳಕತ್ತೀನಿ, ಆಮೇಲೆ ಬಿಸಿನೀರು ಕುಡಿಬೇಕಂತೇಳಿ ಮಾಡಿದ್ದೀನಿ ಫ್ರೆಂಡ್ಸ್. ಕೆಲವೊಮ್ಮೆ ನೆನಪಾಗ್ತೈತಿ, ಕೆಲವೊಮ್ಮೆ ನೆನಪಾಗೋದಿಲ್ಲ. ಆದಷ್ಟು ಟ್ರೈ ಮಾಡೋಣ ಹೆಲ್ದಿಯಾಗಿರೋಕ್ಕಂತ. ಸಿಟ್ಟಿನ ಗದ್ದಲ ಅಂದ್ರೆ ಗದ್ದಲ ಫ್ರೆಂಡ್ಸ್. ನಿನ್ನೆ ಗಂಜಿನೂ ಕಾಸಿಲಾಗಿತ್ತು, ಸ್ವಲ್ಪ ಹಾಲಿದವನ್ನು ಕೊಟ್ರತ್ತಂತ ಮಾಡಿದ್ರೆ ಯಪ್ಪ ರಂಪ ರಾಮಾಯಣ ಒಂದು ಅರ್ಧ ತಾಸು ಹತ್ತಾಳ. ಸೊ ಹಾಗಾಗಿ ತರಲಿ ಬೇಡಂದು ಇಲ್ಲಿ ಗಂಜಿ ಕಸಕತ್ತೀನಿ. ಸೊ ಹುಳ್ಳಿಕಾಳಿನ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿನಿ. ನಾಷ್ಟಾಗಿ ಇಷ್ಟ ಏನು ಬೇಡ ಅಂತಂದು, ಯಾಕಂದರೆ ಶುಕ್ರವಾರ ಮಳೆ ಬಂತಲ್ಲ ಫ್ರೆಂಡ್ಸ್, ಕಾಯಿಪಲ್ಲೆಗೆ ಹೋಗಲಿಲ್ಲ. ಸ್ವಲ್ಪ ಇತ್ತು, ನಮ್ಗೆ ಜಾಸ್ತಿ ಕಾಯಿಪಲ್ಲೆ ತಿನ್ನಲ್ಲಲ್ಲ, ಇವ್ರು ಉಳಿದು ಬಿಡ್ತೈತಿ. ಮೊದಲು ಏನು ಮಾಡ್ತಿದ್ದೆ, ಹಳೆ ತೆಗೆದು ಮತ್ತು ಹೊಸದು ಯೂಸ್ ಮಾಡ್ತಿದ್ದೆ, ಈಗ ಅದನ್ನು ಯೂಸ್ ಮಾಡಕತ್ತೀನಿ. ಏನಂದ್ರೆ ಇವತ್ತು ಮಷಿನ್ಗೆ ಸರ್ವಿಸಿಗೆ ಬರೋರು ಅದಾರ ಫ್ರೆಂಡ್ಸ್. ಅದಕ್ಕೆ ಅವ್ರು ಬರೋಷ್ಟಿಗೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಅವ್ರು ಬಂದಾಗ ಸ್ವಲ್ಪ ನಾವು ಅವ್ರ ಹತ್ರ ನಿಂತ್ರೆ ಅವ್ರು ಯಾವ್ಯಾವ ಥರ ಮಾಡ್ತಾರೆ ಅಂತ ನೋಡ್ಕೋಬೋದು. ಸಣ್ಣ ಪುಟ್ಟ ಏನಾರು ಇದ್ರೆ ನಾವು ಮಾಡ್ಕೋಬೋದು ಅಂತೇಳಿ ಅಂದ್ಕೊಂಡಿನಿ. ಈ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗೈತಿ. ಈಗ ತೆಗೆದು ಮಷಿನ್ ಖಾಲಿ ಮಾಡಿ ಇಡ್ತೀನಿ ಅವ್ರು ಬರೋಷ್ಟಿಗೆ. ಇವೆರಡು ಸ್ಲೀವ್. ಸೊ ಇದು ಫ್ರಂಟ್ ಸೈಡಿನ ಹಾಕಿನಿ. ಈ ಥರ ಫ್ರಂಟ್ ಸೈಡ್ ಅಂತ ಹೇಳಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಲ್ಲ ಕಂಪ್ಲೀಟ್ ಆಗೈತಿ. ಮಷಿನ್ ಖಾಲಿ ಮಾಡಿ ಕುಲ್ಲ ಮಾಡಿಡುವ. ಒಂದಿಷ್ಟು ಹುಳ್ಳಿಕಾಳು ನೆನಾಕಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಪಲ್ಯ ಮಾಡೋಣ, ಒಂದು ಸ್ವಲ್ಪ ಚಪಾತಿ ಮಾಡೋಣ. ಇದು ಉಡುಪಿ ಸ್ಟೈಲ್ ಸಾಂಬಾರು ಮಾಡಕ್ಕೆ ಹೋದೆ ಫ್ರೆಂಡ್ಸ್. ಅದು ಹಣ್ಣಿಗೇರಿ ಸ್ಟೈಲ್ ಆಗ್ಬಿಡ್ತು, ಯಾಕಂದ್ರೆ ಕೆಲವೊಂದು ಸಾಮಗ್ರಿಗಳು ಇರಲಿಲ್ಲ. ಚಪಾತಿ ಆಗೈತಿಲ್ಲಿ, ಅನ್ನಕ್ಕಿಡುವ. ಸೊ ಅಡುಗೆದೆಲ್ಲ ಮುಗಿಸ್ಕೊಂಡು ಇವರಿಗೆ ಟಿಫನ್ ಮಾಡ್ಸಕತ್ತೀನಿ ಫ್ರೆಂಡ್ಸ್. ಸ್ಕೂಲಿಗೆ ರೆಡಿ ಮಾಡೀನಿ. ಸ್ನಾನ ಮಾಡಿಸಿ ಹೋಗಿದ್ದವರು, ಬಟ್ ನಾಷ್ಟ ಮಾಡ್ಸಕ್ಕೆ ಟೈಮ್ ಹಿಡಿತೈತಿ. ಬೇಗ ಬೇಗ ಊಟ ಮಾಡೋದೇ ಇಲ್ಲ. ಇಷ್ಟು ದಿನ ಮನೆಯೊಳಗೆ ಅಂದ್ರೆ ಲೇಟಾಗಿ ಹೋದ್ರೆ ನಡೀತಿತ್ತು, ಹೊಲ್ಕ ಪಲ್ಕ ಎಲ್ಲರೂ ಹೋದ್ರೆ. ಬಟ್ ಇನ್ಮೇಲೆ ಸೀಸನ್ ಸ್ಟಾರ್ಟ್ ಆತಲ್ಲ, ಮಷಿನ್ಗೆ ಅವ್ರು ಡ್ರೈವರ್ಗಳ ಜೊತೆ ಇವರು ಹೋಗಿರ್ತಾರೆ, ಅವ್ರ ಮೇಲೆ ಇದು ಮಾಡೋಂಗಿಲ್ಲ. ಹಾಗಾಗಿ ಕೆಲಸ ಇರ್ತಾವಲ್ಲ, ಏನಾರ ವಸ್ತು ಹೋದ್ರೆ ತರೋದು ಮಾಡೋದು ಇದ್ದೇ ಇರ್ತೈತಿ. ಬರ್ತಾರೆ, ಇಲ್ಲೇ ಊರಾಗನೇ ಹೊಡ್ಯಾಕತ್ತಾರ. ಗೊಂಜಾಳದು ಆದರೆ ಬೇರೆ ಊರಿಗೆ ಹೋಗಿರ್ತಾರಂತ ಅವ್ರ ಜೊತೆಗೆ. ಬಟ್ ಇಲ್ಲಿ ಲೋಕಲ್ ಹೊಡ್ಯೋದ್ರಿಂದ ಅವ್ರಿಗೆ ರೆಡಿ ಮಾಡಿ ಕಳಿಸಿ ಹೊಲಕ್ಕೆ ಕಳಿಸಿದ್ರಂದ್ರೆ ಮತ್ತೊಂದು ಸ್ವಲ್ಪ ಬಂದು ಮತ್ತು ಆಮೇಲೆ ಹೋಗ್ತಾರೆ ನಾಷ್ಟ ಗಿಷ್ಟ ಎಲ್ಲ ಮುಗಿಸ್ಕೊಂಡು. ಸೊ ಅದಕ್ಕೆ ಈಗ ಕೈಗೂ ಸಿಗಲ್ಲ ಫ್ರೆಂಡ್ಸ್, ಏನಾರ ಹೆಲ್ಪ್ ಕೇಳೋಣ ಅಂತಂದ್ರೆ. ಆಮೇಲೆ ನಾವು ಮಾಡಿ ಮಾಡಿ ಬೇಜಾರಾಗಿ ಸ್ವಲ್ಪ ಏನಾದರೂ ಇದು ಮಾಡೋಣ, ಮಾತಾಡಿ ತೀರಿಸ್ಕೊಳ್ಳೋಣ, ಸಮಾಧಾನ ಮಾಡ್ಕೊಳ್ಳೋಣ ಅನ್ನೋಕ್ಕೆ ಬಾಯಿಗೂ ಸಿಗಲ್ಲ. ಸೊ ಇನ್ನು ಮೇಲೆ ಕಷ್ಟ. ಇನ್ನು 1 ತಿಂಗಳು 2 ತಿಂಗಳ ಹೆಸರು ಸೀಸನ್ ಮುಗೀತಂದ್ರೆ ಮತ್ತು ಅವಾಗೊಂದು 15 ದಿನ ಮನೆಯೊಳಗೆ ಇರ್ತಾರೆ. ಮತ್ತು ಆಮೇಲೆ ಹಿಂಗೆ ಸ್ಟಾರ್ಟ್ ಆಗ್ತಾವೆ ಫ್ರೆಂಡ್ಸ್. ಇನ್ಮೇಲೆ ಕಾಳು ಇದು ಮಾಡೋದು, ಇದ್ರೊಳಗೆ ಹೆಸರು, ಆಮೇಲೆ ಗೊಂಜಾಳ, ಗೋಧಿ, ಕಡ್ಲಿ, ಈ ಥರ ಎಲ್ಲ ಶೀಡ್ಸ್ನು ಇದು ಹಾರ್ವೆಸ್ಟ್ ಮಾಡ್ತೈತಿ. ಇದು 3 ಗಾಡಿ ಹೋಗಕತ್ತಾವ ಈಗ. ಆದರೆ ಮಳೆ ಬರೋದು ಹೋಗೋದು ಮಾಡಕತ್ಬಿಟ್ಟತಿ. ಹಲೋ ಮಾಡು. ಹಲೋ ಮಾಡು. ಹಲೋ ಅಪ್ಪಾಜಿ. ಹಲೋ ಮೇಡಮ್, ನಿಮ್ಮ ಹಿಂದಿಂದ ಆಡಾಡಕ್ಕಾಗಲ್ಲ ನಮ್ಗೆ.
ಇದು ಸರ್ವಿಸಿಂಗ್ ಮಾಡೋಕ್ಕೆ ಬಂತು ಫ್ರೆಂಡ್ಸ್ ಟೆಕ್ನಿಷಿಯನ್. ಇದನ್ನು ನಾವು ಮನೆ ಒಳಗೂ ಮಾಡ್ಕೊಳ್ಬೋದಂತ. ಆಮೇಲೆ ಏನಾರ ಪಾರ್ಟ್ಸ್ ಹೋಗಿದ್ರೆ ಚೆಕ್ ಮಾಡಿಸಿದ್ರೆ ಅಂತಂಥೇಳಿ ನಾನು ಇದು ಮಾಡಿದ್ದೆ. ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ. ಆಮೇಲೆ ನಮ್ಗೆ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ಹಾಗಾಗಿ ರಿಸ್ಕ್ ತೊಗೊಳ್ಳಲ್ಲ ಫ್ರೆಂಡ್ಸ್. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಬೇರೆ ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ, ಯಾಕಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂಥೇಳಿ ಅಂದ್ಕೊಂಡು ಬೇರೆ ಒಂದು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿನಿ. ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ನೋಡಿಕೊಂಡು ನೀವು ಓನಾಗಿ ಇದು ಮಾಡ್ಕೋಬೋದು, ಸರ್ವಿಸಿಂಗ್ ಮಾಡ್ಕೊಳ್ಬೋದು. ಸೊ ಅದೆಲ್ಲ ಆದಮೇಲೆ ಇದೊಂದು ಮಷಿನ್, ಇದೊಂದು ರಿಪೇರಿ ಇತ್ತು ಫ್ರೆಂಡ್ಸ್. ಇದ್ರದ್ದು ಅರ್ಜೆಂಟ್ ಇತ್ತು. ಸೊ ಅದು ಸ್ವಲ್ಪ ರಿಪೇರಿ ಕರೆಕ್ಟಾಗಿ ಆಗಿಲ್ಲ. ಅವ್ರು ಮತ್ತೆ ನೆಕ್ಸ್ಟ್ ಟೈಮ್ ಒಂದು ಸಲ ಬರ್ತೀನಿ ಅಂತ ಹೇಳ್ಯಾರ. ಒಂದು ಬ್ಲೌಸ್ ಲೆಹಂಗಾ ಹೊಲಿಯೋದಿತ್ತು ಕೃಷ್ಣನ ಜನ್ಮಾಷ್ಟಮಿಗೆ. 3-4 ಕೊಡ್ಬೇಕು ಫ್ರೆಂಡ್ಸ್ ರೆಡಿ ಮಾಡಿ. ಸೊ ಅದಕ್ಕೆ ಇದನ್ನೆಲ್ಲ ಸ್ಟಿಚ್ ಮಾಡ್ಕೊಳಕತ್ತೀನಿ. ಇದು ಕೋಟ್ ನೆಕ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಬ್ಲೌಸು ಹೇಳಿದ್ರು ಅವರು ಇವರು ಕಸ್ಟಮರು. ಸೊ ಇದ್ರ ಜೊತೆಗೆ ಕೆಳಗೆ ಲೆಹಂಗಾ, ಒಂದು ಸ್ಯಾರಿ ಇದು ಮಾಡಿದ್ರು. ಹೊಸದು ಸ್ಯಾರಿ ಇವರು ಆನ್ಲೈನ್ ಆರ್ಡರ್ ಮಾಡಿಕೊಂಡು ತೊಗೊಂಬಂದು ಕೊಟ್ಟಾರ. ಒಂದು 3-4 ಸ್ಯಾರಿ ತೊಗೊಂಬಂದು ಕೊಟ್ಟಾರ. ಸೊ ಅದನ್ನು ಸ್ಟಿಚ್ ಮಾಡಬೇಕು. ನಾಳೆ ನಾಡಿದ್ದಷ್ಟು ಟೈಮ್ ಐತೆ ಫ್ರೆಂಡ್ಸ್. ಹಾಗಾಗಿ ಇವತ್ತು ಆಲ್ಮೋಸ್ಟ್ ಮುಗಿಯಕ್ಕೆ ಬಂದೈತಿ. ನಾನು ಕಂಪ್ಲೀಟಾಗಿ ಹಾಕ್ತೀನಿ ವಿಡಿಯೋ. ಅದಕ್ಕೆ ವಿಡಿಯೋ ಮಾಡಿಲ್ಲ, ವಿಡಿಯೋ ಮಾಡೋಕ್ಕಾದ್ರೆ ಲೇಟ್ ಆಗ್ತದೆ ಅಂತೇಳಿ ಕಂಪ್ಲೀಟ್ ಆದಮೇಲೆ ಮತ್ತೊಮ್ಮೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಹೊಸದಾಗಿ ಇದನ್ನು ಈ ಥರ ನಾನು ಹೊಲಿದಿದ್ದು ಫಸ್ಟ್ ಟೈಮ್. ಆದ್ರೂ ಸ್ವಲ್ಪ ನಾನು ಏನೋ ಕಟ್ ಮಾಡಬೇಕಂದ್ರೂ ಹೊಸದು ಏನಾರ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಪೇಪರ್ ಒಳಗೆಲ್ಲ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿರ್ತೀನಿ. ಎಲ್ಲರೂ ಎಲ್ಲ ಡಿಸೈನು ಕಲ್ತಿರಲ್ಲ ಫ್ರೆಂಡ್ಸ್, ಟ್ರೆಂಡ್ ಬರ್ತಾ ಇರ್ತಾವೆ. ಅದನ್ನು ನಾವು ಯಾವ ಥರ ಯಾವ ಥರ ಕಟ್ ಮಾಡಿದರೆ ಯಾವ ಥರ ಬರುತ್ತೆ ಅಂತೇಳಿ ನಮ್ಗೆ ಐಡಿಯಾ ಇರಬೇಕಷ್ಟೆ. ಎಲ್ಲ ಟೈಲರ್ಗೂ ಇರ್ತೈತಿ, ಎಲ್ಲಿ ಹೊಲಿದ್ರೆ ಎಲ್ಲಿ ಕರೆಕ್ಟ್ ಆಗ್ತೈತಿ, ಎಲ್ಲಿ ರಾಂಗ್ ಆಗ್ತೈತೆ ಅನ್ನೋದು ಐಡಿಯಾ ಇದ್ದೇ ಇರ್ತೈತಿ. ಬಿಸ್ನೆಸ್ ಮಾಡ್ತೀವಂದ್ರೆ ಹಾಗೇನು ಇರೋದಿಲ್ಲ. ಈ ಥರ ಕಾಲರ್ ನೆಕ್ ಬಂದೈತಿ. ಯೂಟ್ಯೂಬ್ ನೋಡಿಕೊಂಡು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ನಾಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದು ಬ್ಲೌಸ್ ಒಂದು 2-3 ಜನ ನೋಡಿದವರೆಲ್ಲರೂ ಚಲೋ ಆಗೈತೆ ಅಂತ ಹೇಳಿದ್ರು. ಮಸ್ತ್ ಆಗೈತಿ, ನೋಡಬೇಕು ಕಸ್ಟಮರ್ ರಿವ್ಯೂ ಹೆಂಗಿರ್ತೈತೆ ಅಂಥೇಳಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮಳೆ ಬಂತು, ಮಾನ್ಯನೆಲ್ಲ ಕರ್ಕೊಂಡು ಬಂದೆ. ಸೊ ಒಂದು ಖುಷಿಗೆ ಸೆಲೆಬ್ರೇಟ್ ಮಾಡಲೇಬೇಕು ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ಬರ್ಬನ್ ಬಿಸ್ಕೆಟ್ಟು ಕೇಕ್ ಮಾಡಕತ್ತೀನಿ. ಏನಿಲ್ಲ ಫ್ರೆಂಡ್ಸ್, ಅದು ಕ್ರೀಮ್ ಇರುತ್ತಲ್ಲ, ಕ್ರೀಮ್ ಎಲ್ಲ ತೆಗೆದು ಬರೀ ಬಿಸ್ಕೆಟ್ನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಹಾಲು ಹಾಕಕತ್ತೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ನುಣ್ಣಗಾಗಿರ್ತೈತಲ್ಲ ಅದಕ್ಕೆ ಕರೆಕ್ಟಾಗಿ ಹಾಲು ಹಾಕ್ಕೋಬೇಕು. ಒಂದು ಟೆಕ್ಸ್ಚರ್ ಬರೋ ತನಕ ತೋರಿಸ್ತೀನಿ ನಿಮ್ಗೆ. 1-2 ಸ್ಪೂನು ಸಕ್ಕರೆ ಮತ್ತು ಇದಕ್ಕೆ ಈನೋ ಹಾಕ್ಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ನನ್ನ ಹತ್ರ ಈನೋ ಇರಲಿಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿದ್ದೆ. ಅದಾದಮೇಲೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೆ. ನಿಮ್ಮ ಕಡೆ ಪೇಪರ್ ಇರುತ್ತಲ್ಲ, ಅದು ಹೋಳ್ಗೆ ಪೇಪರ್ ಅಂತಾರೋ ಅಥವಾ ಕೇಕಿಗೆ ಹಾಕೋದು ಪೇಪರ್ ಸಿಗುತ್ತಲ್ಲ ವೈಟ್ ಕಲರ್ದು, ಅದನ್ನು ಹಾಕ್ಕೋಬೇಕು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೋಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಮ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತುಪ್ಪ ಸವರ್ಕೊಂಡು ಅದರೊಳಗೆ ಹಾಕಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ಅಂದ್ರೆ ಅದು ಏರ್ ಬಬಲ್ ಟೈಪ್ ಏನು ಇದಾಗಲ್ಲ, ಕರೆಕ್ಟಾಗಿ ಬರುತ್ತೆ. ನಾನು 2 ಪ್ಯಾಕೆಟ್ ಹಾಕಿದ್ದೆ ಫ್ರೆಂಡ್ಸ್, ನೋಡೋಣ ಫಸ್ಟ್ ಟೈಮ್ ಅಂತ ಅಂದ್ಕೊಂಡು. ಆಮೇಲೆ ಒಂದು 20 ಮಿನಿಟ್ಸ್ ಅಷ್ಟು ಇದು ಮಾಡಬೇಕು ಫ್ರೆಂಡ್ಸ್. ಸ್ಟೀಮಲ್ಲಿ ಬೇಯಿಸ್ಗತ್ತೆ ಮಾಡಬೇಕು. ನೀರು ಹಾಕಿ ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಒಂದು 20 ನಿಮಿಷ ಇಟ್ಬಿಟ್ರೆ ಈ ಥರ ಕೇಕ್ ಸಿಗುತ್ತೆ. ಇದು ನೀಟಾಗಿ ಬರಲಿಲ್ಲ, ಯಾಕಂದರೆ ಪೇಪರ್ ಹಾಕಿಲ್ಲ ನಾನು. ಪೇಪರ್ ಹಾಕಿದರೆ ನೀಟಾಗಿ ಬರೋದು. ಸೊ ಫೈನಲಿ ನಮ್ಮ ಕೇಕು ರೆಡಿ ಆಯ್ತು. ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಹೊರಬಲ್ ಅನ್ಸಕತ್ತೈತೆ ಫ್ರೆಂಡ್ಸ್. ನನಗೆ ಅಡ್ಜಸ್ಟ್ ಮಾಡ್ಕೊರಿ. ನೀವು ನಿಮ್ಗೆ ಯಾವ ತರ ಬೇಕೋ ಆ ತರ ಡೆಕೋರೇಟ್ ಮಾಡ್ಕೋಬಹುದು. ಇದ್ರ ಮೇಲೆ ಬರಿಯಾಕೂ ಆಗಲ್ಲ, ಯಾಕಂದ್ರ ಅದು ಸ್ವಲ್ಪ 2 ಪ್ಯಾಕೆಟ್ ಬಿಸ್ಕೆಟ್ ಹಾಕಿದ್ದೆ ನಾನು. ಕರೆಕ್ಟ್ ಬರ್ತೈತಿ ಇಲ್ಲಿ ನೋಡ್ಬೇಕಂದ್ರೆ. ನೆಕ್ಸ್ಟ್ ಟೈಮ್ 3 ಪ್ಯಾಕೆಟ್ ಬಿಸ್ಕೆಟ್ ಹಾಕ್ಬೇಕಂದ್ರೆ ಒಂದು ಮೀಡಿಯಂ ಸೈಜ್ ಬರ್ತೈತಿ. ಇಷ್ಟ ಹೇಳ್ಬೋದು ಈ ಕೇಕ್ ಬಗ್ಗೆ. ಇದ್ರ ಮೇಲೆ ಬರಿಯಾಕ ಒಂದು ಬರದ್ರೆ ಕಾಣುದೇ ಇಲ್ಲ, ಅದ್ರೊಳಗ ಸಣ್ಣಗ್ ಬರೀನ ಗೊತ್ತಾಗಂಗಿಲ್ಲ ಮಂದಿಗೆ. ಡೆಕೋರೇಟ್ ಯಾವ ತರ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನಮ್ಗ. ಅಷ್ಟೊತ್ತಿಗಂದ್ರ ನಮ್ಗ ಚುಮ್ಮರಿ ಕಣ್ಣಿಗೆ ಬಿತ್ತು. ಸೊ ಅದರಿಂದ ನಾವು 1K ಅಂತ ಹಾಕಿವಿ. ಯಾಕೆ ಕಟ್ ಮಾಡಕತ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಗೊತ್ತಾಗ್ಬೇಕು ನಿಮ್ಗಂದು. ಈ ತರ ಚಲೋ ಬಂದೈತಿ. ಬಟ್ ಇನ್ನೊಂದು ಪ್ಯಾಕೆಟ್ ಬಿಸ್ಕೆಟ್ ಆಗಿತ್ತಂದ್ರೆ ಸ್ವಲ್ಪ ಮೀಡಿಯಂ ಸೈಜ್ ಆಗ್ತೈತಿ. ಸಣ್ಣ ಸೈಜ್ ಆದ್ರಿಂದ ಸ್ವಲ್ಪ ನಮ್ಗೆ ಹ್ಯಾಂಡಲ್ ಮಾಡಕ್ ಕಷ್ಟ ಆಯ್ತು ಫ್ರೆಂಡ್ಸ್ ಅದು. ಸೊ ಬರೀ ಕಟ್ ಮಾಡೋಣ. ಫೇಸ್ಬುಕ್ ಒಳಗ 1K ಫಾಲೋವರ್ಸ್ ಆಗಿರ ಸೆಲೆಬ್ರೇಷನ್ ಮಾಡ್ಬೇಕಂತ ಹೇಳಿದ್ದೆ. ಇವತ್ತು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ.
ಸೊ ಈ ಕೇಕ್ ಕಟ್ ಮಾಡೋ ಮುಖಾಂತರ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕಂತ ಹೇಳಿ ಇವತ್ತ ಕೇಕ್ ಕಟ್ ಮಾಡ್ಬೇಕು ಅನ್ಕೊಂಡಿವಿ. ಇದು ಕೇಕ್ ಮಾಡೋದ್ ರೆಸಿಪಿ ಹಾಕಿರ್ತೀನಿ ಫ್ರೆಂಡ್ಸ್. ನಾನು ಬಹಳ ಈಸಿ ಕೇಕ್ ಮಾಡೋದು. ಬಿಸ್ಕೆಟ್ ಇಂದ ಮಾಡಿ ಇದ್ ಮಾಡಿದೆ, ಯಾಕಂದ್ರೆ ಕೇಕ್ ತರಕ ನಮ್ಮ ಮನೆಯವ್ರು ಬಿಸಿ ಅದಾರ. ಸೊ ಅದಕ್ಕಾಗಿ ಅವ್ರಿಗೆ ಬಿಟ್ಟು ನಾವು ಸೆಲೆಬ್ರೇಟ್ ಮಾಡಕತ್ತೀವಿ. ಅವ್ರು ಇಂಥವೆಲ್ಲ ಸೆಲೆಬ್ರೇಟ್ ಮಾಡಲ್ಲ, ನೀವು ಮಾಡ್ರಿ ಅಂತ ಹೇಳ್ತಾರ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ನೋದು ಬಹಳ ಸಣ್ಣ ಪದ ಅನಿಸ್ತೈತಿ. ಬಹಳ ಕಡಿಮೆ ಟೈಮ್ ಒಳಗ ಫೇಸ್ಬುಕ್ ಒಳಗ ಒಳ್ಳೆ ರೆಸ್ಪಾನ್ಸ್ ಬಂದೈತಿ. ಯೂಟ್ಯೂಬ್ ಒಳಗುನು ಒಳ್ಳೆ ರೆಸ್ಪಾನ್ಸ್ ಐತಿ. ಯೂಟ್ಯೂಬ್ ನಾಗುನು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಫೇಸ್ಬುಕ್ ನಾಗ ಫಾಲೋ ಮಾಡಕತ್ತೀರಿ. ಯೂಟ್ಯೂಬ್ ನಾಗುನು ಸೇಮ್ ಡಿಪಿನ ಐತಿ, ಆಮೇಲೆ ಸೇಮ್ ನೇಮ್ ಯೂಸರ್ ನೇಮ್ ಐತಿ, ಜಾನ್ವಿ ಎಂಬ್ರಾಯ್ಡ್ರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಯೂಟ್ಯೂಬ್ ನಾಗ ಯಾರು ನೋಡ್ತೀರಿ ಅವರೆಲ್ಲ ಫೇಸ್ಬುಕ್ ನಾಗುನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಬರೀ ಕೇಕ್ ಕಟ್ ಮಾಡೋನು ಲೇಟ್ ಮಾಡೋದ್ ಬೇಡ. ಹಂಗೆ ನೋಡದನ್ನ ಜೋಜೋ ಮಾಡ್ತೀಯಾ? ಜೋಜೋ ಸರಿ ನಿದ್ದಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗೀತು ಫ್ರೆಂಡ್ಸ್. ಇನ್ನೊಮ್ಮೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಯಾರ್ಯಾರು ಫೇಸ್ಬುಕ್ನಾಗ ಫಾಲೋ ಮಾಡಕತ್ತೀರಿ ಅವರೆಲ್ಲ ಯೂಟ್ಯೂಬ್ ಒಳಗೂ ಸೇಮ್ ಯೂಸರ್ ನೇಮ್ ಐತಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರು ಯೂಟ್ಯೂಬ್ ಒಳಗೆ ನಾವು ವಾಚ್ ಮಾಡ್ತೀರಿ ಅವರೆಲ್ಲ ಫೇಸ್ಬುಕ್ನಾಗ ಫಾಲೋ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ವೀಡಿಯೋಸ್ ಮಾಡೋಕ್ಕೆ ನಮಗೂ ಇನ್ಸ್ಪಿರೇಷನ್ ಅನಿಸುತ್ತೆ. ಮತ್ತು ಏನು ಹೇಳಬೇಕಂತ ಗೊತ್ತಾಗತ್ತಿಲ್ಲ ಫ್ರೆಂಡ್ಸ್. ಯಾವ ಥರ ವಿಡಿಯೋ ಮಾಡಬೇಕಂತ ನಾವು ಈಗ ಕಲಿಯಾಕತ್ತೀನಿ. ಈಗ ನಾನು ಚಾನಲ್ ಓಪನ್ ಮಾಡಿರೋದ್ರಿಂದ ಇನ್ನು ಮುಂದೆ ಬರೋ ದಿನಗಳೊಳಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮ್ಗೆ ಯೂಸ್ ಆಗುವಂಥ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.